ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದ್ರೆ iQOO 90. ಸೊ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಅನ್ಬಾಕ್ಸ್ ಮಾಡ್ತಾ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಏನು, ಪ್ರೈಸ್ ಏನು, ಹಾಗೂ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡಿ ನಾನು ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ಳೋದನ್ನ ಈ ವಿಡಿಯೋನ ನೀವು ಫುಲ್ ಆಗಿ ನೋಡಿ. ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ್ದು ನಾವು ಸ್ಮಾರ್ಟ್ ಫೋನ್ ಅನ್ನ ನೋಡ್ಕೊಬಹುದು. ಸ್ಮಾರ್ಟ್ ಫೋನ್ ನೋಡಕ್ಕೆ ಈ ರೀತಿ ಇದೆ. ನೆಕ್ಸ್ಟ್ ಬಾಕ್ಸ್ ನಲ್ಲಿ ಒಂದು ವಾರಂಟಿ ಕಾರ್ಡ್, ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ಈ ರೀತಿಯಾದ ಒಂದು ಕಾರ್ಡ್ ಅನ್ನ ನೋಡ್ಕೊಬಹುದು. ನೆಕ್ಸ್ಟ್ ಒಂದು ಸಿಮ್ ಎಜೆಕ್ಟಿಂಗ್ ಪಿನ್, ಒಂದು ಟ್ರಾನ್ಸ್ಪರೆಂಟ್ ಕೇಸ್ ಅನ್ನ ನೋಡ್ಕೊಬಹುದು. ಇದು ಕ್ವಾಲಿಟಿ ಚೆನ್ನಾಗಿದೆ. ಮತ್ತೆ ಬಾಕ್ಸ್ ನಲ್ಲಿ 120 ವಾಟ್ಸ್ ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಅನ್ನ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ವೆಯ್ಟ್ ಆಗಿದೆ ಅಂತಾನೆ ಹೇಳ್ಬಹುದು. ಎಲ್ಲ ಚಾರ್ಜ್ ಮಾಡಿ ಹೇಗಿದೆ ಅಂತೆಲ್ಲ ಚೆಕ್ ಮಾಡೋಣ. ಓಕೆ, ಮತ್ತೆ ಬಾಕ್ಸ್ ನಲ್ಲಿ ಟೈಪ್ ಸಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಅನ್ನ ಕೊಟ್ಟಿದ್ದಾರೆ. ಒಂದು ಹೆಡ್ಫೋನ್ ಅಡಾಪ್ಟರ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಸ್ಮಾರ್ಟ್ ಫೋನ್ ನ ಓವರ್ ವ್ಯೂ ಅಂತ ನೋಡೋದಾದ್ರೆ ಇದರಲ್ಲಿ ನಿಮಗೆ 6.78 ಇಂಚ್ ನ E5 AMOLED ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ. ಇದರ ಒಂದು ಬ್ರೈಟ್ನೆಸ್ ಅಂತ ನೋಡೋದಾದ್ರೆ 1500 ನಿಟ್ಸ್ ನಷ್ಟು ಬ್ರೈಟ್ನೆಸ್ ಅನ್ನ ಕೊಟ್ಟಿದ್ದಾರೆ ಹಾಗೂ 120 ಹರ್ಟ್ಸ್ ನ ರಿಫ್ರೆಶ್ ರೇಟ್ ಅನ್ನ ಹೊಂದಿದೆ. ಇನ್ನು ನೆಕ್ಸ್ಟ್ ಸೈಡ್ ನಲ್ಲಿ ವಾಲ್ಯೂಮ್ ಕೀಸ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಸ್ಕ್ರೀನ್ ಲಾಕ್ ಅನ್ಲಾಕ್ ಮಾಡಕ್ಕೆ ಪವರ್ ಬಟನ್, ಮತ್ತೆ ಟಾಪ್ ನಲ್ಲಿ ನೋಡೋದಾದ್ರೆ ಐಆರ್ ಬ್ಲಾಸ್ಟರ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇದರಿಂದ ಏನ್ ಯೂಸ್ ಅಂತ ನೋಡೋದಾದ್ರೆ ನಮ್ಮ ಟಿವಿ ಅಥವಾ ಸೆಟ್ ಆಫ್ ಬಾಕ್ಸ್ ಎಲ್ಲದನ್ನು AC ಎಲ್ಲದನ್ನು ನಾವು ರಿಮೋಟ್ ಕಂಟ್ರೋಲ್ ಮಾಡ್ಕೊಬಹುದು. ಇನ್ನು ಬಾಟಮ್ ನಲ್ಲಿ ನೋಡೋದಾದ್ರೆ ಒಂದು ಸಿಮ್ ಟ್ರೇ ನ ಕೊಟ್ಟಿದ್ದಾರೆ ಹಾಗೂ ಒಂದು ಮೈಕ್ರೋಫೋನ್ ಮತ್ತು ಟೈಪ್ ಸಿ ನ ಚಾರ್ಜಿಂಗ್ ಪೋರ್ಟ್ ಮತ್ತು ಸ್ಪೀಕರ್ ಪೋರ್ಟ್ ಅನ್ನ ನೋಡ್ಕೊಬಹುದು. ಇನ್ನು ಬ್ಯಾಕ್ ಸೈಡ್ ನೋಡೋದಾದ್ರೆ 50 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. ಈಗ ನನ್ನ ಕೈಯಲ್ಲಿರೋದು ಒಂದು ಲೆಜೆಂಡ್ ಕಲರ್ ವೇರಿಯಂಟ್. ಸೊ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಸೊ ನೋಡಕ್ಕೆ ಒಂದು ಗೇಮಿಂಗ್ ಫೋನ್ ತರನೇ ಲುಕ್ ಆಗಿದೆ. ಮತ್ತೆ ನಾವು ಇಲ್ಲಿ iQOO ನ ಬ್ರಾಂಡಿಂಗ್ ಅನ್ನ ನೋಡ್ಕೊಬಹುದು. ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಇದು ಔಟ್ ಆಫ್ ದ ಬಾಕ್ಸ್ Android 12 ನ ಜೊತೆಗೆ ಬರ್ತಾ ಇದೆ. ಮತ್ತೆ ಈ ಒಂದು ಸ್ಮಾರ್ಟ್ ಫೋನ್ ನ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನ ಡಿಸೈನ್ ಇಂದ ಬರೋಣ. ಸೊ ನೀವಿಲ್ಲಿ ನೋಡ್ಕೊಬಹುದು, ಒಳ್ಳೆ ಒಂದು ಸಖತ್ತಾಗಿರೋ ಒಂದು ಡಿಸೈನ್ ಅಲ್ಲೇ ಕೊಟ್ಟಿದ್ದಾರೆ. ಮತ್ತೆ ಡಿಸ್ಪ್ಲೇ ಅಂತ ನೋಡೋದಾದ್ರೆ ಸೊ ನೀವಿಲ್ಲಿ ಈ ಒಂದು ಡಿಸ್ಪ್ಲೇ ನ ನೋಡ್ಕೊಬಹುದು. ಬೆಸಲ್ಸ್ ಅಂತೂ ತುಂಬಾನೇ ಕಡಿಮೆ ಇದೆ ಹಾಗೂ ಇದರಲ್ಲಿ ನಮಗೆ E5 ನ AMOLED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಂತೂ ಅಮೇಸಿಂಗ್ ಆಗಿದೆ. 1500 ನಿಟ್ಸ್ ನ ಒಂದು ಬ್ರೈಟ್ನೆಸ್ ಅನ್ನ ಕೊಟ್ಟಿದ್ದಾರೆ. ಸೊ ಹೊರಗಡೆನು ನಮಗೆ ಒಳ್ಳೆ ಒಂದು ಬ್ರೈಟ್ನೆಸ್ ಅನ್ನ ನಾವು ನೋಡ್ಕೊಬಹುದು. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ 2 ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅದು ಅಂತ ನೋಡೋದಾದ್ರೆ ಫಸ್ಟ್ ಮೇನ್ ಆಗಿ ಒಂದು ಸ್ಮಾರ್ಟ್ ಫೋನ್ ಎಲ್ಲ ರನ್ ಆಗಕ್ಕೆ ಒಳ್ಳೆ ಒಂದು ಗೇಮಿಂಗ್ ಪರ್ಫಾರ್ಮೆನ್ಸ್ ಕೊಡಕ್ಕೆ ಸ್ನ್ಯಾಪ್ ಡ್ರ್ಯಾಗನ್ 8+ Gen 1 ಪ್ರೊಸೆಸರ್ ಅನ್ನ ಯೂಸ್ ಮಾಡಿದ್ದಾರೆ. ಈಗ ಮಾರ್ಕೆಟ್ ನಲ್ಲಿ ಇರೋದ್ರಲ್ಲೇ ಸ್ನ್ಯಾಪ್ ಡ್ರ್ಯಾಗನ್ ಒಂದು ಲೇಟೆಸ್ಟ್ ಮತ್ತು ಹೆವಿ ಪರ್ಫಾರ್ಮೆನ್ಸ್ ಒಂದು ಚಿಪ್ ಸೆಟ್ ಅಂತಾನೆ ಹೇಳ್ಬಹುದು. ಸೊ ಆ ಒಂದು ಪ್ರೊಸೆಸರ್ ಇದರಲ್ಲಿದೆ. ಮತ್ತೆ V1+ ಚಿಪ್ ಸೆಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದೇನಕ್ಕೆ ಅಂತ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನ ಡಿಸ್ಪ್ಲೇ ಇದೆಯಲ್ವಾ ಅದರ ಒಂದು ಕಲರ್ಸ್ ಎಲ್ಲ ಎನ್ಹಾನ್ಸ್ ಮಾಡಕ್ಕೆ, ಒಳ್ಳೆ ಒಂದು ಕ್ವಾಲಿಟಿ ಕೊಡಕ್ಕೆ, ಮತ್ತೆ ನೈಟ್ ವಿಷನ್ ಅಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿ 2 ಚಿಪ್ ಸೆಟ್ ಅನ್ನ ನಾವು ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನೋಡ್ಕೊಬಹುದು. ಇನ್ನೇ ಒಂದು ಸ್ಮಾರ್ಟ್ ಫೋನ್ ನ ಕ್ಯಾಮೆರಾ ಅಂತ ನೋಡೋದಾದ್ರೆ ಫ್ರಂಟ್ 16 ಮೆಗಾ ಪಿಕ್ಸೆಲ್ ನ ಕ್ಯಾಮೆರಾನ ಕೊಟ್ಟಿದ್ದಾರೆ, ಬ್ಯಾಕ್ 50 ಮೆಗಾ ಪಿಕ್ಸೆಲ್ ನ ಕ್ಯಾಮೆರಾನ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಫೋಟೋ ಕ್ವಾಲಿಟಿ ಎಲ್ಲ ನೀವು ಡಿಸ್ಪ್ಲೇ ನಲ್ಲಿ ಹಾಕಿದೀನಿ ನೋಡ್ಕೊಬಹುದು. ಸೊ ಇಂಡೋರ್ ನಲ್ಲಿ ತೆಗೆಯುವಾಗ ಮತ್ತೆ ಔಟ್ಡೋರ್ ನಲ್ಲಿ ತೆಗೆಯುವಾಗ ಫೋಟೋಸ್ ಎಲ್ಲ ನ್ಯಾಚುರಲ್ ಆಗಿದೆ. ಸೊ ಜಾಸ್ತಿ ಏನು ಕಲರ್ಸ್ ಅನ್ನ ಎನ್ಹಾನ್ಸ್ ಮಾಡಿ ತೋರಿಸ್ತಿಲ್ಲ, ಒಂದು ಡಿಸೆಂಟ್ ಆದ ಫೋಟೋಸ್ ಅಂತಾನೆ ಹೇಳಬಹುದು. ಇನ್ನು ಬ್ಯಾಕ್ ಸೈಡ್ ಅಂತ ನೋಡೋದಾದ್ರೆ ಅದರಲ್ಲೂ ಕೂಡ ನಮಗೆ ಒಳ್ಳೆ ಒಂದು ಕ್ವಾಲಿಟಿಯನ್ನ ನೋಡ್ಕೊಬಹುದು. ಮತ್ತೆ 20x ಝೂಮ್ ಅನ್ನ ಕೊಟ್ಟಿದ್ದಾರೆ. ನೀವು ನೋಡ್ಕೊಬಹುದು ಇದು ನಾರ್ಮಲ್ ಆಗಿ ತೆಗೆದಿರೋ ಫೋಟೋ, ನಾವು ಮತ್ತೆ 20x ಝೂಮ್ ಮಾಡಿ ತೆಗೆದಿರೋ ಒಂದು ಫೋಟೋ. ಸೊ ದೂರದಲ್ಲಿರುವ ಟವರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಝೂಮ್ ಮಾಡಿ ತೆಗೆಯುವಂತಹ ಒಂದು ಫೋಟೋಸ್ ಗಳಲ್ಲಿ ಅಷ್ಟೇನು ಕ್ಲಾರಿಟಿಯನ್ನ ನಾವು ನೋಡಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇದರಲ್ಲಿ ನಮಗೆ 4700 mAh ನ ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಆರಾಮಾಗಿ ಒಂದಿನ ಬರುತ್ತೆ. ಇಫ್ ನೀವು ಗೇಮಿಂಗ್ ಎಲ್ಲ ಆಡ್ತೀರಾ ಅಂದ್ರೆ ಒಂದು 4-5 ಗಂಟೆಯಲ್ಲಿ ಉಜ್ಜಾಡ್ಕೊಬಹುದು ಅಷ್ಟೇ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 120 ವಾಟ್ಸ್ ನ ಫಾಸ್ಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ. ಸೊ 20 ನಿಮಿಷದಲ್ಲಿ 0 to 100% ಈ ಒಂದು ಸ್ಮಾರ್ಟ್ ಫೋನ್ ಚಾರ್ಜ್ ಆಗುತ್ತೆ. ತುಂಬಾನೇ ಸಖತ್ತಾಗಿರೋ ಒಂದು ವಿಷಯ ಅಂತಾನೆ ಹೇಳ್ತೀನಿ. ನಮಗೆ ಬಾಕ್ಸ್ ನ ಜೊತೆಗೆ ಚಾರ್ಜರ್ ಕೂಡ ಕೊಡ್ತಿದ್ದಾರೆ. ಸೊ ಅಲ್ಟಿಮೇಟ್. ಮತ್ತೆ ಇದರಲ್ಲಿ ಸೆಕ್ಯೂರಿಟಿ ಅಂತ ನೋಡೋದಾದ್ರೆ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರ ಒಂದು ಸ್ಪೀಡ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದು ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಆಗಿದ್ದು ಸೊ ನಿಮ್ಮ ಕೈಯಲ್ಲಿ ಏನಾದ್ರೂ ಒದ್ದೆ ಇದ್ರೂ ಕೂಡ ಇದು ಚೆನ್ನಾಗಿ ಅನ್ಲಾಕ್ ಆಗುತ್ತೆ. ನೀವು ನೋಡ್ಕೊಬಹುದು, ಈಗ ಅನ್ಲಾಕ್ ಮಾಡ್ತಿದ್ದೀನಿ, ತುಂಬಾನೇ ಫಾಸ್ಟ್ ಆಗಿ ಅನ್ಲಾಕ್ ಆಗ್ತಿದೆ. ಹಾಗೂ ಇದರಲ್ಲಿ ನಮಗೆ ಫೇಸ್ ಅನ್ಲಾಕ್ ಸಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಕೊಬಹುದು ಅನ್ಲಾಕ್. ಓಕೆ, ತುಂಬಾನೇ ಫಾಸ್ಟ್ ಆಗಿ ಅನ್ಲಾಕ್ ಆಗ್ತಾ ಇದೆ.
ಫೇಸ್ ಅನ್ಲಾಕ್ ಅಂತೂ ತುಂಬಾನೇ ಫಾಸ್ಟ್ ಆಗಿದೆ. ಇನ್ನು ಇದರಲ್ಲಿ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ HDR10+ ಅನ್ನ ಸಪೋರ್ಟ್ ಮಾಡುತ್ತೆ. ಸೊ ಒಳ್ಳೆ ಒಂದು ನಾವು ಡಿಸ್ಪ್ಲೇ ಕ್ವಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಕೊಬಹುದು. ಹಾಗೂ ಇದರಲ್ಲಿ 5G ಇದೆ. 5G ಮಾತ್ರ ಅಲ್ಲ, ಆಲ್ಮೋಸ್ಟ್ ಎಲ್ಲ ಒಂದು ಬ್ಯಾಂಡ್ಸ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಸೊ ನಮ್ಮ ಭಾರತದಲ್ಲಿ ಏನೇ ಒಂದು 5G ಲಾಂಚ್ ಆದ್ರೂ ಈ ಒಂದು ಸ್ಮಾರ್ಟ್ ಫೋನ್ ಸಪೋರ್ಟ್ ಆಗುತ್ತೆ. ಮೇನ್ ಆಗಿ ನೋಡೋದಾದ್ರೆ N28 ಮತ್ತು N77 ಅಥವಾ N78 ಬ್ಯಾಂಡ್ಗಳು ಇದರಲ್ಲಿ ಅವೈಲೇಬಲ್ ಇದೆ. ಸೊ ನಿಮಗೇನಾದ್ರೂ 5G ಸ್ಮಾರ್ಟ್ ಫೋನ್ ತಲೆ ಕೆಡಿಸ್ಕೊಳ್ಳೋದನ್ನೇ ತಗೊಬಹುದು ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ತಗೊಬಹುದು. ಅದ್ ಮಾತ್ರ ಅಲ್ಲದೆ ಇದರಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಸಪೋರ್ಟ್ ಕೂಡ ಇದೆ. ಇದರಲ್ಲಿ ಏನಪ್ಪ ಯೂಸ್ ಅಂತ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅಟ್ ಎ ಟೈಮ್ ನಲ್ಲಿ 2 ಬ್ಯಾಂಡ್ ಇರುವ ನೆಟ್ವರ್ಕ್ ಅನ್ನ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಇದರಿಂದ ಏನಪ್ಪ ಯೂಸ್ ಅಂತ ನೋಡೋದಾದ್ರೆ ನೆಟ್ವರ್ಕ್ ಸ್ಪೀಡ್ ನಲ್ಲಿ ಸ್ವಲ್ಪ ಬೂಸ್ಟ್ ಇರುತ್ತೆ. ಸೊ ಒಳ್ಳೆ ಒಂದು ಸ್ಪೀಡ್ ಆದ ಇಂಟರ್ನೆಟ್ ಕನೆಕ್ಷನ್ ನಿಮಗೆ ಸಿಗುತ್ತೆ. ಇನ್ನು ಸ್ಟೋರೇಜ್ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ ಅಲ್ಟ್ರಾ ಫಾಸ್ಟ್ ಸ್ಟೋರೇಜ್ 3.1 ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಪ್ಪಾ ಅಂತ ನೋಡೋದಾದ್ರೆ ರೀಡ್ ಅಂಡ್ ರೈಟ್ ಸ್ಪೀಡ್ ಏನಿದೆ ಅಲ್ಟಿಮೇಟ್ ಆಗಿ ಸ್ಪೀಡ್ ಆಗಿರುತ್ತೆ. ಸೊ ನೀವು ಏನೇ ಗೇಮ್ ಅನ್ನ ರನ್ ಮಾಡೋದಿದ್ರು, ಫೈಲ್ಸ್ ಅನ್ನ ಮೂವ್ ಅಥವಾ ಕಾಪಿ ಮಾಡೋದಿದ್ರು, ಏನೇ ಒಂದು ರೈಟಿಂಗ್ ಸ್ಪೀಡ್ ಇದೆ ಅದೆಲ್ಲ ತುಂಬಾನೇ ಫಾಸ್ಟ್ ಆಗಿರುತ್ತೆ. ಪರ್ಫಾರ್ಮೆನ್ಸ್ ಅಲ್ಲಂತೂ ಯಾವುದೇ ತರದ ಲ್ಯಾಗ್ ಕೂಡ ಇರೋದಿಲ್ಲ. ಸೊ ನನ್ನ ಕೈಯಲ್ಲಿರೋದು 12GB RAM 256GB ಸ್ಟೋರೇಜ್. ಪ್ರೈಸ್ ಅಂತ ನೋಡೋದಾದ್ರೆ 55,000 ಸಮಥಿಂಗ್ ಬರುತ್ತೆ. ಇನ್ನು 8GB RAM 128GB ಸ್ಟೋರೇಜ್ ಕೂಡ ಇದೆ. ಅದರ ಒಂದು ಪ್ರೈಸ್ ನೋಡೋದಾದ್ರೆ ನಿಮಗೆ 50,000 ರೂಪಾಯಿ ಆಗುತ್ತೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಇದರ ಒಂದು ಡಿಸ್ಪ್ಲೇ ಇಂದ ಬರೋಣ. ಡಿಸ್ಪ್ಲೇ ಅಂತೂ ಅಲ್ಟಿಮೇಟ್ ಕ್ವಾಲಿಟಿ ಅಂತಾನೆ ಹೇಳ್ಬಹುದು. ಚೆನ್ನಾಗಿದೆ, ನಮಗೆ ಒಳ್ಳೆ ಒಂದು ದೊಡ್ಡ ಡಿಸ್ಪ್ಲೇ ಅಂತಾನೆ ಹೇಳ್ಬಹುದು. ಹಾಗೂ ಒಳ್ಳೆ ಕ್ವಾಲಿಟಿಯಾಗೂ ಕೊಟ್ಟಿದ್ದಾರೆ. ಸೈಡ್ ಆಂಗಲ್ ನಲ್ಲಿ ನೋಡೋದಿದ್ರು ಒಳ್ಳೆ ಕ್ವಾಲಿಟಿಯಾಗಿ ನಮಗೆ ಕಾಣಿಸುತ್ತೆ. ಮತ್ತೆ ಕ್ಲಾರಿಟಿ ಅಂತೂ ಸಖತ್ತಾಗಿದೆ. ಇನ್ನು ಒಂದು ಸ್ಮಾರ್ಟ್ ಫೋನ್ ನ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ ಫ್ರಂಟ್ ಬರೀ 16 ಮೆಗಾಪಿಕ್ಸೆಲ್ ನ ಕ್ಯಾಮೆರಾನ ಕೊಟ್ಟಿದ್ದಾರೆ. f2.5 ನ ಒಂದು ಅಪರ್ಚರ್ ಲೆನ್ಸ್. ಸೊ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂತ ನೋಡೋದಾದ್ರೆ ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ಇನ್ನೂ ಜಾಸ್ತಿ ಇರಬೇಕಿತ್ತು ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ. ಆದ್ರೂ ನಮಗೆ ಒಳ್ಳೆ ಒಂದು ಡಿಸೆಂಟ್ ಫೋಟೋಗ್ರಫಿಯನ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಬ್ಯಾಕ್ ಸೈಡ್ ಅಂತ ನೋಡೋದಾದ್ರೆ 50 ಮೆಗಾಪಿಕ್ಸೆಲ್ ನ GN5 ಅಲ್ಟ್ರಾ ಸೆನ್ಸಿಂಗ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಸ್ಟೆಬಿಲಿಟಿ ಎಲ್ಲ ಒಂದ್ ಮಟ್ಟಿಗೆ ಓಕೆ ಅಂತಾನೆ ಹೇಳ್ಬಹುದು, ನೀವು ವಿಡಿಯೋದಲ್ಲಿ ನೋಡ್ಕೊಬಹುದು. ಸೊ ಈ ರೀತಿಯಾದ ಒಂದು ಕ್ವಾಲಿಟಿ ಇದೆ, ಮತ್ತೆ ಒಳ್ಳೆ ಒಂದು ಪಿಕ್ಚರ್ ಕ್ವಾಲಿಟಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕ್ಯಾಮ್ರಾ ಅಂತೂ ಒಂದ್ ಮಟ್ಟಿಗೆ ಇಷ್ಟ ಆಯ್ತು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನ ಡಿಸೈನ್ ಅಂತ ನೋಡೋದಾದ್ರೆ ಸೈಡ್ ಅಲ್ಲಿ ನೋಡೋದಾದ್ರೆ ನಮಗೆ ಒಂದು ಮೆಟಲ್ ಫಿನಿಶಿಂಗ್ ಅನ್ನ ಕೊಟ್ಟಿದ್ದಾರೆ, ಅದು ಕೂಡ ಚೆನ್ನಾಗಿದೆ. ಹಾಗೂ ಬ್ಯಾಕ್ ಸೈಡ್ ನಲ್ಲಿ ನೋಡೋದಾದ್ರೆ ಗೇಮಿಂಗ್ ಎಡಿಷನ್ ಸೂಪರ್ ಅಲ್ವಾ, ಒಂದು ಲೆಜೆಂಡ್ ಎಡಿಷನ್ ಡಿಸೈನ್ ಅಂತಾನೆ ಹೇಳ್ಬಹುದು. ಹಾಗೂ ಮೇಲೆ ಗ್ಲಾಸ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಮತ್ತೆ ಗೋರಿಲ್ಲಾ ಗ್ಲಾಸ್ 5 ನ ಒಂದು ಪ್ರೊಟೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ತುಂಬಾನೇ ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಮತ್ತೆ ಚಾರ್ಜಿಂಗ್ ಅಂತ ನೋಡೋದಾದ್ರೆ ಅಲ್ಟಿಮೇಟ್, ನಮಗೆ ತುಂಬಾನೇ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ, ಅದು ಇಷ್ಟ ಆಯ್ತು. ಮತ್ತೆ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ನ ಪ್ರಕಾರ ಈ ಒಂದು ಸ್ಮಾರ್ಟ್ ಫೋನ್ ಯಾರಿಗ್ ಮಾಡಿದಾರೆ ಅಂದ್ರೆ ಯಾರೆಲ್ಲ ಗೇಮಿಂಗ್ ಅಲ್ಲಿ ಲೆಜೆಂಡ್ಸ್ ಇರ್ತಾರೋ ಸೊ ಅವರಿಗಂತೂ ಮಾಡಿಸಿರೋ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬಹುದು. ಆಲ್ಮೋಸ್ಟ್ ಆಲ್ರೌಂಡಿಂಗ್ ಕೆಲಸನೂ ಮಾಡುತ್ತೆ. ಆದ್ರೂ ಕೂಡ ಇದು ಗೇಮಿಂಗ್ ಗೆ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ತೀನಿ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ AnTuTu ಬೆಂಚ್ ಮಾರ್ಕ್ ಸ್ಕೋರ್ ಅಂತ ನೋಡೋದಾದ್ರೆ ನಮಗೆ 10,62,000 ಪ್ಲಸ್ ಒಂದು ಸ್ಕೋರ್ ಅನ್ನ ಕೊಡ್ತಾ ಇದೆ. ಸೊ ಇದೊಂದು ಬೆಸ್ಟ್ ಗೇಮಿಂಗ್ ಪ್ರೊಸೆಸರ್ ಅಂತಾನೆ ಹೇಳ್ತಾ ಇದ್ದೀನಿ. ಹಾಗೂ ಇದರಲ್ಲಿ ನಮಗೆ ಲಿಕ್ವಿಡ್ ಕೂಲಿಂಗ್ ಟೆಕ್ನಾಲಜಿಯನ್ನ ಕೂಡ ಕೊಡ್ತಿದ್ದಾರೆ. ಸೊ ನೀವೇನಾದ್ರೂ ತುಂಬಾ ಹೊತ್ತು ಗೇಮ್ಸ್ ಅನ್ನೆಲ್ಲ ಆಡ್ತಿದ್ದೀರಾ ಅಂದ್ರೆ ಸೊ ಇದು ನಿಮಗೆ ತುಂಬಾನೇ ಬೆಸ್ಟ್ ಆಗಿರತ್ತೆ. ಸೊ ಫೈನಲ್ ಆಗಿ ಇದೊಂದು ಅಲ್ಟಿಮೇಟ್ ಗೇಮಿಂಗ್ ಲೆಜೆಂಡ್ ಅಂತಾನೆ ಹೇಳ್ಬಹುದು. ಸೊ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ನೀವೇನಾದ್ರೂ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಪರ್ಚೇಸ್ ಮಾಡಬಹುದಾ ಅಂತ ಕೇಳೋದಾದ್ರೆ ಓಕೆ, ಆರಾಮಾಗಿ ನೀವು ಮಾಡ್ಕೊಬಹುದು, ಯಾವುದೇ ರೀತಿ ಒಂದು ಮೋಸ ಇಲ್ಲ. ಅಪ್ಕಮಿಂಗ್ 5G ಬ್ಯಾಂಡ್ಸ್ ಎಲ್ಲದೂ ಸಪೋರ್ಟ್ ಆಗ್ತಿದೆ, ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಬೇರೆ ಏನೆಲ್ಲ ಅಪ್ಗ್ರೇಡ್ ಮಾಡಬಹುದಾಗಿತ್ತು ಅಂತಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋಸ್ಗಳನ್ನ ನೀವು ಮಿಸ್ ಮಾಡ್ಕೊಳ್ಳದೇನೆ ನೋಡ್ಕೊಬಹುದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.